ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅದನ್ನ ಯಾರಿಂದಾನೂ ಕೂಡ ತಪ್ಪಿಸೋಕೆ ಸಾಧ್ಯ ಇಲ್ಲ. ಉತ್ತರ ಕನ್ನಡ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳು ವೈದ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ಹೇಳಿಕೆ ಕೊಡಬೇಡಿ ಎಂದಾಗ ಎಲ್ಲರೂ ಸೈಲೆಂಟ್ ಆಗಿದ್ರು. ಈಗ ಡಿಕೆ ಶಿವಕುಮಾರ್ ಅವರೇ ಒಪ್ಪಂದದ ಬಗ್ಗೆ ಹೇಳಿಕೆ ಕೊಟ್ಟರೆ ಸುಮ್ಮನೆ ಇರ್ತಾರಾ? ನಾವು ಭಕ್ತರು, ದೇವರನ್ನ ನಂಬಿ ಮುಂದಿನ ಕೆಲಸ ಮಾಡುವವರು, ದೇವರ ಆಶೀರ್ವಾದ ಇರಬೇಕು, ಒಳ್ಳೇದಾಗುತ್ತೆ. ಮಂಕಾಳು ವೈದ್ಯ ಅವರು ಕೊಟ್ಟಿರುವಂತ ಹೇಳಿಕೆ ಏನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕಾರವಾರದಲ್ಲಿ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ, ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಡಿಕೆ ಶಿವಕುಮಾರ್ ಅವರೇ ದೇವರನ್ನ ನಂಬಿಕೊಂಡು ನಾವು ಬದುಕುವವರು. ಬಿಜೆಪಿಯವರು ದೇವರನ್ನ ಉಪಯೋಗಿಸ್ಕೊಂಡು ಬದುಕುವವರು. ಆ ನಂಬಿಕೆ ಮೇಲೆ ನಾವು ಬದುಕ್ತೇವೆ. ಎಲ್ಲಾ ವಿಷಯಕ್ಕೂ ನಾನೇನಾದ್ರೂ ಇವತ್ತು ಮಂತ್ರಿ ಆಗಿದೆ ಅಂದ್ರೆ ದೇವರನ್ನು 2023 ಎಲೆಕ್ಷನ್ ಆಗಿದೆ. ಇಲೆಕ್ಷನ್ ಪೂರ್ವದಲ್ಲಿ ಇಲೆಕ್ಷನ್ ಆಗ್ಲಿಲ್ಲ. ಇಲೆಕ್ಷನ್ ನಡೀತಾ ಇದ್ದಂತ ಸಂದರ್ಭದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಗೆ ರಾಜ್ಯಾಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಇಡೀ ರಾಜ್ಯ ಸುತ್ತೋಡಿದಾಗೂ ಆವಾಗ್ಲೂ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಆಗ್ಬೇಕು ಅಂತ. ಅದ್ರಲ್ಲಿ ಏನ್ ವ್ಯತ್ಯಾಸ ಇದೆ?